ಎಲ್ರಿಗೂ ನಮಸ್ಕಾರ ರೀ. ಭಾಳ ವಿದ್ಯಾರ್ಥಿಗಳು ಕೇಳಿದ್ರ ಸರ್ ನೀವು ಓದೋ ಜೊತೆಗೆ ಏನೇನು ಮಾಡ್ತೀರಿ, ಹೆಂಗೆಲ್ಲ ನೀವು ನಿಮ್ಮ ಡೇಯನ್ನು ಕಳಿತೀರಿ ಅಂತ. ಇವತ್ತು ನಾನು ನಿಮ್ಗೆ ಓದೋದನ್ನು ತೋರ್ಸಾತಿಲ್ಲ. ಒಬ್ಬ ಸ್ಟೂಡೆಂಟ್ ಆಗಿ 24 ತಾಸು ಅಂದ್ರೆ ಓದೋಕ್ಕಾಗಲ್ಲ, ಇವನ್ ನನಗೂ ಕೂಡ ಆಗಲ್ಲ. ಯಾಕಂದ್ರೆ ನಾವು ಲೈಬ್ರರಿ ಮಾಡಿರ್ಬೋದು, ರೂಮ್ ಮಾಡಿರ್ಬೋದು. ಇದ್ರ ಜೊತೆಗೆ ನಾವೇನು ಮಾಡಬೇಕು, ಸಂಜೆ ದಿನ ಸ್ವಲ್ಪ ಲಾಂಗ್ ವಾಕ್ ಹೋಗಬೇಕು. ಹಿಂಗೆ ಹೋಗೋದ್ರಿಂದ ಅಥವಾ ನಡೆಯೋದ್ರಿಂದ ನಮಗೆ ಗೊತ್ತಾಗ್ದಂಗೆ ನಮಗೊಂದು ಹೊಸ ಶಕ್ತಿ ಬರ್ತೈತಿ. ಅದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ತೋರ್ಸಕ್ಕೆ ಹೊಂಟೇನಿ. ನೀವೇನಾದ್ರೂ ಫಸ್ಟ್ ಟೈಮ್ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಮುಂದಿರುವ ಎಲ್ಲ ಎಕ್ಸಾಮ್ಸ್ದು ಸ್ಟಡಿ ಬ್ಲಾಗ್ ಕೂಡ ನಿಮ್ಗೆ ಬರ್ತಾವ. ಈಗ ನಾವು ವಾಕ್ ಹೊಂಟಿರೋದು ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಆ ಕಾಡಿನ ಒಳಗಡೆ, ಅಂದರೆ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿದು ಇದೆ. ಅಲ್ಲಿ ನಾನು ವಾಕ್ ಹೊಂಟಿದ್ದೀನಿ. ಅಲ್ಲಿ ನಾನು ಪರಿಸರ ಜೊತೆ ವಾಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಖುಷಿ ಆಗುತ್ತೆ. ನಾನು ಅಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ 24 ತಾಸು ಓದೋಕ್ಕಾಗಲ್ಲ. ಅದಕ್ಕೆ ನಮಗೆ ಸ್ವಲ್ಪ ಹೊಸ ಏನೋ ಹುರುಪು ಸಿಗಲಿ, ಮತ್ತು ನಾವು ಫೋಕಸ್ಸಿಂದ ಇರಬೇಕು, ಮತ್ತು ಫಿಸಿಕಲಿ ಆಗಿ ನಾವು ಫಿಟ್ ಇದ್ದರೆ 100% ನಾವು ಫೋಕಸ್ ಮಾಡ್ಬೋದು. ಮತ್ತು ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಹೇಳ್ತಿರ್ತಾರೆ. ಅದನ್ನು ನಾನು ಬಹಳ ನಂಬ್ತೀನಿ. ಇದು ಟ್ರೈನ್ ನೋಡತ್ತಿರಲ್ಲ, ಇದು ಟ್ರೈನ್ ಆಚೆ ಕಡೆ ನಮ್ಮದು ರೂಮ್ ಇದೆ. ಮತ್ತು ಈಗ ನಾನು ಇದು ಬೆಳಗಾವಿ ಹೋಗ್ತದೆ. ಬೆಳಗಾವಿ ಮತ್ತು ಧಾರವಾಡ ಕನೆಕ್ಟ್ ಮಾಡುವಂಥ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಈಗ ನಾನು ಕರ್ನಾಟಕ ಯೂನಿವರ್ಸಿಟಿ ಗ್ರೌಂಡಿಗೆ ಹೊಂಟೇನಿ. ಈ ಗ್ರೌಂಡಿಗೆ ಹೋಗಿ ಸ್ವಲ್ಪ ಅಲ್ಲಿ ರಾಣಿ ಚೆನ್ನಮ್ಮ ಗ್ರೌಂಡ್ ಇದೆಯಲ್ಲ, ಅಲ್ಲಿ ನಾನು ಸ್ವಲ್ಪ ವಾಕ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲಿ. ಸಾಧ್ಯವಾದಷ್ಟು ನಾನು ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊಸ ಹೊಸ ವಿಚಾರಗಳೆಲ್ಲ ಮಾತಾಡ್ತೀವಿ. ಏನಾದರೂ ಕರೆಂಟ್ ಅಫೇರ್ಸಿದ್ದು ನ್ಯೂಸ್ ಇದ್ದರೆ ಅದ್ರ ಬಗ್ಗೆ, ಮತ್ತು ನಮ್ಮ ಫ್ರೆಂಡ್ಸ್ ಅವ್ರದ್ದೇನಾದರೂ ವಿಶೇಷವಾಗಿ ಕಲ್ತಿದ್ರೆ, ಹೊಸ ವಿಷಯ ಕಲ್ತಿದ್ರೆ ಅವ್ರು ನಮಗೆ ಶೇರ್ ಮಾಡ್ಕೊಳ್ತಾರೆ. ಇವೆಲ್ಲ ನೋಡತ್ತಿರಲ್ಲ, ಇವೆಲ್ಲ ಬಂದುಬಿಟ್ಟು ಏನು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಂಡರ್ ಏನು ಓದ್ತಿರ್ತಾರಲ್ಲ ಸ್ಟೂಡೆಂಟ್ಸ್, ಅವ್ರಿಗೆಲ್ಲ ಹಾಸ್ಟೆಲ್ಸ್ ಫೆಸಿಲಿಟಿ ಇದೆ. ಇವ್ರು ನಮ್ಮ ಫ್ರೆಂಡ್ ಬಸವರಾಜ್ ಕಲ್ಲೂರ ಸರ್ ಅಂತ ನಮ್ಮ ಜೊತೆ ಓದ್ತಾರೆ ಇವರು. ನಾನು ನಿಮ್ಗೆ ಹೇಳ್ದಂಗೆ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಸಮೀಪ ಅದೀನಿ. ಈಗ ಜಸ್ಟ್ ನಾನು ವಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ ವಾಟ್ ವಿ ಆರ್ ಡೂಯಿಂಗ್, ಸೊ ಎವ್ರಿಬಡಿ ದೇ ಡೂ ದೇರ್ ಮಾಸ್ಟರ್ಸ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ಬ್ಯೂಟಿಫುಲ್ ಸೀನರಿ. ಆ್ಯಂಡ್ ನಾನು ಕೂಡ ಭಾಳ ಇಷ್ಟಪಡ್ತೀನಿ. ಅಲಾಂಗ್ ವಿತ್ ದ್ಯಾಟ್ ನಮಗೆ ಇಲ್ಲಿ ಬಹಳಷ್ಟು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ. ಈವನ್ ವಿ ಹ್ಯಾವ್ ಲಾಟ್ಸ್ ಆಫ್ PhD ಸ್ಕಾಲರ್ಸ್ ಹಿಯರ್. ಇಲ್ಲಿ PhDs ಮಾಡುವಂಥ ಸ್ಕಾಲರ್ಸ್ ಕೂಡ ಸಿಗ್ತಾರೆ. ಆ್ಯಂಡ್ ಆಲ್ ದ ಪ್ರೊಫೆಸರ್ಸ್ ಆರ್ ವೆರಿ ಗುಡ್. ಆ್ಯಂಡ್ ನೀವು ನೋಡ್ಬೋದು, ನಮ್ಮ ರೀಸೆಂಟಾಗಿ ಇಲ್ಲಿ ಏನು 75ನೇ ಘಟಿಕೋತ್ಸವ ಕನ್ವೊಕೇಶನ್ ಸರ್ಟಿಫಿಕೇಟ್ ಕೂಡ ಕೊಟ್ಟರು ಅಂತಂದರೆ ಭಾಳ ಅದ್ಭುತವಾಗಿದೆ. ಆ್ಯಂಡ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ಎವ್ರಿ ಡೇ ವಿ ಕಮ್ ಹಿಯರ್ ಆ್ಯಂಡ್ ಎಂಜಾಯ್ ದ ಬ್ಯೂಟಿಫುಲ್ ಸೀನರಿ. ಅದ್ರ ಜೊತೆಗೆ ನಮಗೆ ಇಲ್ಲಿ ಬಂದರೆ ಏನೋ ಒಂದು ಖುಷಿ ಸಿಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಒಂದು ಒಳ್ಳೆಯ ವಾತಾವರಣ ನಮ್ಮನ್ನು ಬದಲಾವಣೆ ಮಾಡುವಲ್ಲಿ ಏನು ಭಾಳ ಒಳ್ಳೆ ಪಾತ್ರ ನಿರ್ವಹಿಸಿದೆ ಅಂತಾರಲ್ಲ. ಸೊ ಹಂಗೆ ನೀವೇನು ಮಾಡ್ತೀರಿ ಸಂಜೆ ದಿನ, ಅದು ನನಗೆ ಹೇಳಬೇಕಾ. ಈಗ ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಇಲ್ಲಿ ಧಾರವಾಡದ ರೂಮ್ ಮತ್ತು ರೆಂಟ್ ಬಗ್ಗೆ ಎಲ್ಲ ಮಾತಾಡ್ರಿ ಅಂತ. ರೂಮ್ ಮತ್ತು ರೆಂಟ್ ಬಗ್ಗೆ ನಾನು ಹೇಳೋದಾದರೆ, ಈಗ ಗಂಡು ಮಕ್ಕಳಿಗೆ ರೂಮ್ ರೆಂಟ್ ಆದರೆ, ರೂಮ್ ಮಾಡ್ತೀನಿ ಅಂತಂದರೆ 3,500ರಿಂದ 4,500 ಹಿಂಗೆ ಸಿಗುತ್ತೆ. ನೀವು ಮಾಡಿದರೆ 2 ಮತ್ತು 3 ಜನ ಕೂಡಿ ಮಾಡಬೇಕು, ಒಬ್ಬೊಬ್ಬರಿಗೆ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ನೀವು ಅಲ್ಲಿ ಆ ರೂಮಲ್ಲಿ ಅಡುಗೆ ಮಾಡ್ಕೋಬೋದು. ಇದರಿಂದ ನಿಮಗೆ ಹೊರಗಡೆ ನೀವು ಮೆಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಹೊರಗಡೆ ತಿನ್ನುವಂಥದ್ದು ತಪ್ತದ. ಹಿಂಗೆ ತಪ್ಪೋದ್ರಿಂದ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ, ಮತ್ತು ಅದ್ರ ಜೊತೆಗೆ ನಿಮ್ಮ ಖರ್ಚು ಕೂಡ ಕಡಿಮೆ ಬರ್ತೈತಿ. ಮತ್ತು ಅದ್ರ ಜೊತೆಗೆ ನೀವು ಲೈಬ್ರರಿ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಒಂದು 700 ರೂಪಾಯಿಂದ 7,500 ರೂಪಾಯಿ ಹೋಗ್ತದೆ. ಅದಕ್ಕೆ ನೀವು ಬೆಟರ್ನ ರೂಮ್ ಹುಡ್ಕೋದು ಚಲೋ. 2 ಮತ್ತು 3 ಜನ ಇದ್ರೆ. ಒಬ್ಬರ ಅದೀರಿ ಅಂತಂದ್ರೆ ನಿಮ್ಗೆ ರೂಮ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಭಾಳ ಸಿಕ್ಕಾಪಟ್ಟಿ ಖರ್ಚು ಬರುತ್ತೆ. ಇನ್ನು ಅದ್ರ ಜೊತೆಗೆ ನಿಮಗೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗ್ತದೆ, ಟೈಮ್ ಜಾಸ್ತಿ ಹೋಗ್ತದೆ ಅಂತಂದ್ರೂ ಕೂಡ ಬೆಟರ್ ನಾವು ಮಾಡ್ಕೊಂಡು ತಿನ್ನೋದು ಕೂಡ ಭಾಳ ಬೆಟರ್ ಅಂತೀನಿ. ಹೊರಗಡೆಯಿಂದ ಎಷ್ಟು ದಿನ ತಿಂತೀರಿ. ಈವನ್ ವಿ ಸಫರ್ ಫ್ರಮ್ ದಟ್. ಬೇರೆ ಬೇರೆ ಕೆಲವೊಬ್ಬರಿಗೆ ಫಿನಾನ್ಷಿಯಲ್ ಸಮಸ್ಯೆ ಇರ್ತದೆ, ಮತ್ತು ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಏನು ಎಲ್ಲರೂ ಮನೆಯಲ್ಲಿ ಸಪೋರ್ಟ್ ಮಾಡೋಕ್ಕಿರಲ್ಲ. ಬಟ್ ನಾನು ಅದು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವು PG ಮಾಡ್ತೀನಿ ಅಂತಂದ್ರೆ PGಗೆ ಒಂದು 1,700 ರೂಪಾಯಿ 1,500 ಅಂತ ಕೊಡಬೇಕು ನೀವು ಧಾರವಾಡದಾಗ. ಇನ್ನು ಹೊರಗಡೆ ಊಟ ಮಾಡ್ತೀನಿ ಅಂತಂದ್ರೆ ತಿಂಗಳ ಒಂದು 2,500 ರೂಪಾಯಿ ಬರೀ ಊಟದ ಬರ್ತದೆ. ಇನ್ನು ಅದ್ರ ಜೊತೆಗೆ ನೀವು ಊಟದ ಜೊತೆಗೆ ನೀವು ಲೈಬ್ರರಿ ಮಾಡ್ತೀನಿ ಅಂತಂದ್ರೆ ಅದಕ್ಕೊಂದು 700 ರೂಪಾಯಿ. ಒಟ್ಟು ಎಲ್ಲ ಸೇರಿ ಕನಿಷ್ಠ ಅಂದ್ರೆ 5,000 ರೂಪಾಯಿ ಬರ್ತೈತಿ.
ಮತ್ತು ಹೊರಗಡೆ ನೀವು ಖರ್ಚು ನಿಮ್ಮ ಬಟ್ಟೆದು ಮತ್ತು ಏನಾದರೂ ನೀವು ಖರೀದಿ ಮಾಡ್ತೀರಿ ನೋಟ್ಸ್ ಅಂದರೆ ನೋಟ್ಸು ಮತ್ತು ಹೊರಗಡೆ ಫ್ರೆಂಡ್ಸಿಗೆ ಏನಾದರೂ ಕೊಡಿಸ್ಬೇಕಿರ್ತದೆ ಅದೆಲ್ಲ ಖರ್ಚು ಹಿಡಿದು ಒಂದು 6,000 ರೂಪಾಯಿ ಮಟ್ಟ ಅಂದರೂ ಬರ್ತದೆ. ಇದಕ್ಕೆಲ್ಲ ನೀವು ರೆಡಿ ಇದ್ದರೆ ಮಾತ್ರ ಬರ್ಬೋದು. ಅದ್ರ ಜೊತೆಗೆ ಇಲ್ಲ ನಮಗೆ ಕಡಿಮೆ ಖರ್ಚು ಮಾಡ್ಕೋಬೇಕಂದ್ರೆ 2-3 ಮಂದಿ ಕೂಡಿ ರೂಮ್ ಮಾಡಿರಿ ಮತ್ತು ಜೊತೆಗೆ ಅಲ್ಲೇ ಅಡುಗೆ ಮಾಡ್ಕೊರಿ. ಅಡುಗೆ ಮಾಡ್ಕೋ ಜೊತೆಗೆ ನೀವೇನು ಮಾಡ್ಬೋದು, ಇನ್ನೂ ನೀವು ಲೈಬ್ರರಿ ಮಾಡೋಕ್ಕೆ ಒಳ್ಳೆ ಅಂತಂದ್ರೆ ರೂಮ್ ಒಳಗೆ ಓದ್ಬೋದು. ಬಟ್ ರೂಮ್ ಒಳಗೆ ಓದಲಿಕ್ಕೆ ಕೆಲವೊಬ್ರಿಗೆ ಆಗಲ್ಲ, ಎಲ್ರಿಗೂ ಕೆಲವೊಬ್ರಿಗೆ ಆಗುತ್ತೆ. ಬಟ್ ಅದು ನಿಮ್ಮ ಏನಂತಾರಲ್ಲ ಅದು ವೈಯಕ್ತಿಕ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವೇನು ಮಾಡ್ಬೋದು, ಡಿಸ್ಕಷನ್ಸ್ಗೆ ಅಂತ ಹೋಗ್ಬೋದು. ಮತ್ತು ಹೋಗೋದ್ರ ಜೊತೆಗೆ ನೀವು ನಿಮ್ಮದೇ ಆದಂಥದ್ದು ಸ್ವಂತ ಏನಂತಾರಲ್ಲ ಅದು ಸ್ಟಡಿ ಪ್ಲ್ಯಾನನ್ನು ಕ್ರಿಯೇಟ್ ಮಾಡ್ಕೋಬೋದು. ಮತ್ತು ಸ್ಟಡಿ ಪ್ಲ್ಯಾನ್ ಜೊತೆಗೆ ನಿಮಗೆ ಬೇಕಾಗಿದ್ದು ಫಾರ್ ಎಕ್ಸಾಂಪಲ್ ಹೊರಗಡೆ ಮಾಕ್ ಟೆಸ್ಟ್ಗಳನ್ನು ಹಚ್ಚೋದು ಮತ್ತು ಎವ್ರಿ ಸಂಡೇ ನೀವು ಟೆಸ್ಟ್ ಸೀಸನ್ ಬರೆಯೋಕೆ ಹೋಗೋದು. ಹಿಂಗೆ ಮಾಡೋದ್ರಿಂದ ನಿಮ್ಮ ನಾಲೆಜ್ ಕೂಡ ಬಿಲ್ಡ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಏನು ಒಂದು ಒಳ್ಳೆಯ ವಾತಾವರಣದೊಳಗೆ ಬೆಳೆಯೋಕ್ಕೆ ಇಷ್ಟ ಆಗುತ್ತೆ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೂ ಕೂಡ ಒಂದು ಒಳ್ಳೆಯ ವಾತಾವರಣ ಸಿಕ್ಕೈತಿ ಅಂತ ಹೇಳ್ಬೋದು. ಮತ್ತು ಮುಂದಿನ ವಿಡಿಯೋದೊಳಗೆ ನಾನು ಎದ್ರ ಬಗ್ಗೆ ಮಾತಾಡಬೇಕು, ಯಾವ ವಿಷಯ ಚೆನ್ನಾಗಿದ್ದರೆ ಅಂತ ಅನಿಸುತ್ತಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡ್ತೀನಿ. ನಮಸ್ಕಾರ.